ಪ್ರಾಬ್ಲಮ್ ಏನು? ಒಂದು ನಿಮಿಷ ಸರ್, ಹೇಳಿ, ಏನಾಗಿದೆ ಹೇಳಿ ಸರ್. ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಆಸ್ತಿ ಇದೆ. ಅವರಿಗೆ 1970 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೇ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವ್ರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದು. ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರೋ ಲಕ್ಷ್ಮಮ್ಮನವರು, ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನಮ್ಮ ಫಸ್ಟ್ ಆಟೋನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಡ್ಯೂಟಿ ಆರ್ಡ್ರ್ ಮಾಡಿದ್ವಿ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಿದ್ದೇನಾಯಿತು ಅಂತ ಇವರು ಏಕಾಏಕಿ ಕಾಂಪೌಂಡ್ ಮಾಡಿದ್ವಿ. ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ಕರೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಹೊರಗಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಆಯಿತು ಹೋಗೋಣ ಅಂತ ಯಾರು ಕಾಂಪೌಂಡ್ ಮಾಡ್ತಾ ಇರೋದು ಅಂತಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರ್ನ ಕೊಟ್ಟಾಗ ಅವ್ರೇನು ಮಾಡ್ತಿದ್ರು ಅವ್ರು ಸುಮ್ಮನೆ ಮತ್ತು ಅವ್ರೇನು ಮಾಡಿದ್ರು, ದೇವರೇ ನೀವು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡ್ತೀವಿ. 2020 ಕೋರ್ಟಿಗೆ ಹೋಗಿ 2020 ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸಿದ್ವಿ. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮಗೆ ಕೋರ್ಟ್ ಆದೇಶ ಆಗಿದೆ. ಇದೆಲ್ಲ ಆದಮೇಲೆ ಮತ್ತೆ ನಾವು ಮಾನವೀಯತೆಯಿಂದ ಅವರು ಒಂದು ಮೀಟಿಂಗ್ ಕರೀಲಿಕ್ಕೆ ಅಂತ ವಿಷಯನೂ ತಿಳಿಸ್ತು. ಬರ್ತೀವಿ ಅಂತ ಅಂದರು, ಬರಲಿಲ್ಲ. ಅವ್ರು ಬರಲಿಲ್ಲ. ನಾವು ನಿನ್ನೆ ಏನು ನೋಡೋಕ್ಕಾಗುತ್ತೆ, ನಮ್ಮ ಪ್ರಾಪರ್ಟಿ ನಿಮಗೆ ಬೇಕು, ನಮ್ಮಂಥ ಬಡವರದ ಆಸ್ತಿಯನ್ನು ಅದರಿಂದ ಯಾರು ಕಾಂಪೌಂಡ್ ತಂದಿದ್ದವರು ಯಶೋಧ ತಾಯಿ. ಏನು ಹೆಸರು? ಪುಷ್ಪ. ಅದೇ ಇವರು ದೊಡ್ಡ ಹಾಕಿದ್ದಾರಲ್ಲ, ಇವರು ನಟರಾಜು ಅಂತ. ಇವರು ಒಂದು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಆಗಿದೆ? ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಅವರು ಯಾವುದೇ ಒಂದು ಕೋರ್ಟ್ಗಳು ಹಾಜರಾತಿ ಆಗಲಿಲ್ಲ ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ. ಅದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿ ಇದ್ದಿದ್ದರಿಂದ ನಮ್ಮಂತೆ ಎಲ್ಲ ಒಂದು ಯಾರಿಗೆ ನೋಟಿಸ್ ಎಲ್ಲ ಹೋಗಿ ನೋಟಿಸ್ ನಾವು ಕಳಿಸಿದ್ದೀವಿ. ಹೆಂಗಾರ ಬಿಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಅವ್ರು ಕೋರ್ಟಿಗೆ ನಾನು ಎಷ್ಟೋ ಸರಿ ನಾನು ಆರ್ಗ್ಯುಮೆಂಟ್ಗೆ ಹೋಗಿದ್ದೀನಿ, ಇರಂಗಿಗೆ ಹೋಗಿದ್ದೀನಿ. ಅವ್ರು ಯಾವತ್ತೂ ಒಂದು ದಿವಸ ಬಂದಿಲ್ಲ ಅವ್ರು ಕೋರ್ಟಿಗೆ. ಬಾಗಿಲಿಗೆ ನೋಟಿಸ್ ಆ ಬಾಗಿಲಿಗೂ ಮತ್ತು ಅದಾದ್ಮೇಲೆ ನೋಟಿಸನ್ನು ಕಟ್ಟಿಗೆಲ್ಲ ನಾವು ಅವಾಗಲೇ ಅಂಟಿಸಿದ್ವಿ. ಪಬ್ಲಿಕ್ಕಲ್ಲೇ ಅಂಟಿಸಿರುತ್ತೆ. ನಾವೇ ರಾತ್ರಿ ಹೊತ್ತೇ ಅಂಟಿಸಿದ್ವಿ. ಹಗಲೊತ್ತೇ ಬಂದು ವಿಚಾರ ಲಕ್ಷ್ಮಮ್ಮ ಮೂಲ ಬಂದು ಪುಷ್ಪ ಅವರು ದೇವರಾಜ್